ಇವತ್ತು ನಾನು ಈ ವಿಡಿಯೋದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಅನ್ನು ಕೇಳುತ್ತೇನೆ. ನೋಡೋಣ ಅದರಲ್ಲಿ ನೀವೆಷ್ಟು ಆನ್ಸರ್ ಮಾಡ್ತೀರಾ ಅಂತ. ನಿಮ್ಮ ಹತ್ರ 10 ಸೆಕೆಂಡ್ಸ್ ಟೈಮ್ ಇರುತ್ತದೆ ಆನ್ಸರ್ ಮಾಡಲು. ನಿಮಗೇನಾದರೂ ಇನ್ನೂ ಹೆಚ್ಚು ಸಮಯ ಬೇಕಾದಲ್ಲಿ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಚಂದ್ರನು ಎಷ್ಟು ದಿನಕ್ಕೊಮ್ಮೆ ಭೂಮಿಗೆ ಬರ್ತಾನೆ ಅಂತ ನಿಮಗೆ ಗೊತ್ತಾ? ಉತ್ತರ ಹೇಳಿ ನೋಡೋಣ. 15 ದಿನಕ್ಕೊಮ್ಮೆ ಅಂತೂ ಅಲ್ಲ. ಚಂದ್ರನು ಬರಲ್ಲ, ಆಕಾಶದಲ್ಲೇ ಇರ್ತಾನೆ. ಹೇಗಿದೆ? ನಾನು ತೆರೆದಿರಬಹುದು ಅಥವಾ ಮುಚ್ಚಿರಬಹುದು, ದೊಡ್ಡದಾಗಿರಬಹುದು ಅಥವಾ ಚಿಕ್ಕದಾಗಿರಬಹುದು. ನಾನು ಸತ್ಯವನ್ನು ಬಹಿರಂಗಪಡಿಸಬಹುದು ಅಥವಾ ಮರೆ ಮಾಡಬಹುದು. ನಾನು ಯಾವಾಗಲೂ ಸ್ವಾಗತಿಸುತ್ತೇನೆ. ಪ್ರತಿಯೊಬ್ಬರು ನನ್ನನ್ನು ಹೊಂದಿದ್ದಾರೆ, ಆದರೆ ಎಲ್ಲರೂ ಹಂಚಿಕೊಳ್ಳುವುದಿಲ್ಲ. ಹಾಗಾದರೆ ನಾನು ಏನು ಅಂತ ಹೇಳಿ ನೋಡೋಣ. ನಾನು ಒಂದು ನಗು, ಒಂದು ಸ್ಮೈಲ್. ನಗು ಎಲ್ಲರಿಗೂ ಪರಿಹಾರ. ಸೈಂಟಿಫಿಕ್ ಆಗಿ ಎಷ್ಟು ಜಾಸ್ತಿ ನಗ್ತಾರೋ ಅಷ್ಟು ಆಯುಷು ಕೂಡ ಜಾಸ್ತಿ ಆಗುತ್ತದೆ. ಸೊ ನಗ್ನಗ್ತಾ ಇರಿ. 8 ಆಸ್ಟ್ರಿಚ್ಗಳ ಗುಂಪೊಂದು ಹೊಲದಲ್ಲಿದೆ. ಅದರಲ್ಲಿ 4 ಹಾರಾಡಿದರೆ ಮತ್ತೆ ಹೊಲದಲ್ಲಿ ಎಷ್ಟು ಆಸ್ಟ್ರಿಚ್ಗಳು ಉಳಿದಿರ್ತವೆ? ಉತ್ತರ ಯೋಚನೆ ಮಾಡ್ತಿದ್ದೀರಾ? ಹೇಳ. ಆಸ್ಟ್ರಿಚ್ಗಳು ಆರಲ್ಲ, ಅದಕ್ಕೆ ಆರೋ ಸಾಧ್ಯತೆ ಇಲ್ಲ. ಸೊ 8 ಹೊಲದಲ್ಲೇ ಇದ್ದಾವೆ. ನಾನು ಹಗುರವಾಗಿದ್ದೇನೆ ಮತ್ತು ಯಾವುದೇ ವಸ್ತುವನ್ನು ಹೊಂದಿಲ್ಲ, ಆದರೆ ವಿಶ್ವದ ಪ್ರಬಲ ವ್ಯಕ್ತಿ ಕೂಡ ನನ್ನನ್ನು ಬಹಳ ಕಾಲ ಹಿಡಿದಿಡಲು ಸಾಧ್ಯವಿಲ್ಲ. ಹಾಗಾದರೆ ನಾನೇನು? ಯೋಚನೆ ಮಾಡ್ತಿದ್ದೀರಾ? ಉತ್ತರ ಹೇಳ. ಅದು ಉಸಿರು. ಒಂದು ಮನೆಯು ಎಷ್ಟು ಸೈಡ್ಗಳನ್ನು ಹೊಂದಿರುತ್ತದೆ? ಚೆನ್ನಾಗಿ ಯೋಚನೆ ಮಾಡಬೇಕು. ಬೇಗ 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 ಯೋಚನೆ ಮಾಡಿ ಕಮೆಂಟಲ್ಲಿ ಉತ್ತರ ಕೊಡಿ. ಎಲ್ಲರೂ ನೋಡ್ತಿದ್ದೀರಾ, ಲೈಕ್ಸ್ ಮಾಡ್ತಿಲ್ಲ, ಮತ್ತೆ ಕಮೆಂಟಲ್ಲಿ ಉತ್ತರನೂ ಕೊಡ್ತಿಲ್ಲ. ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ಓಕೆ, ಉತ್ತರ 2 ಸೈಡ್ಸ್, ಒಂದು ಇನ್ಸೈಡ್, ಒಂದು ಔಟ್ಸೈಡ್. ಹೇಗಿದೆ ಉತ್ತರ? ಫನ್ನಿ ಅಲ್ವಾ? ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಾಚ್ ಮಾಡ್ತಿದ್ದೀರಾ, ಬಟ್ ಲೈಕ್ ಮಾಡ್ತಿಲ್ಲ. ಲೈಕ್ ಮಾಡಿದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೂ ತುಂಬ ವೀಡಿಯೋಸ್ ಮಾಡೋದಕ್ಕೆ ನನಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ.